ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಎರಡನೇ ಕಾಲಘಟ್ಟ ಆಗಿರುವಂತಹ ಪಂಪಯುಗ ಸಾಹಿತ್ಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪಂಪಯುಗದ ಸಾಹಿತ್ಯ ಮತ್ತು ಸ್ವರೂಪ ಹಾಗೆ ಕವಿಗಳು. ಜಿಪಿಟಿನಲ್ಲಿ ಪಂಪಯುಗ, ರತ್ನತ್ರಯರು, ಚಂಪೂ ಕವಿಗಳು, ನಾಗಚಂದ್ರ ಮತ್ತು ಸಮಕಾಲೀನರು ಅಂತ ಕೇಳಿದ್ದಾರೆ. ಈ ಒಂದು ಟಾಪಿಕ್ಕು ರಂಶ್ರೀ ಮುಗುಳಿಯವರು ಬರೆದಿರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆ, ಆ ಬುಕ್ಕಲ್ಲಿರುವಂಥ ಪರಿವಿಡಿನೇ ಇವರು ಈ ಥರ ಕೇಳಿರೋದು. ಓಕೆನಾ? ಅದೇನೇ ಇರಲಿ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಸಂಪೂರ್ಣವಾಗಿ ಕೇಳಿದಾರಲ್ವ. ಈಗ ಎರಡನೇದು ಪಂಪಯುಗ, ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಬೇಕಲ್ವ ನಮಗೆ. ಕಳೆದ ಸಂಚಿಕೆಯಲ್ಲಿ ಪಂಪ ಪೂರ್ವ ಯುಗದ ಬಗ್ಗೆ ತಿಳ್ಕೊಂಡಿದ್ವಿ. ಅಲ್ಲಿ ಸಾಹಿತ್ಯ ಯಾವ ಥರ ಇತ್ತು, ಕವಿಗಳು ಯಾರ್ಯಾರಿದ್ದಾರೆ, ಅವ್ರ ಕೃತಿಗಳು ಯಾವುದು, ಆ ಕೃತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಸಿಗದೆ ಹೋದ್ರೂ ಒಂದಿಷ್ಟು ಕವಿಗಳ ಪಟ್ಟಿಯನ್ನು ಮಾಡ್ಕೊಂಡ್ವಿ. ಆದರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ನಿರ್ದಿಷ್ಟವಾಗಿ ಎಲ್ಲ ಮೊದಲುಗಳು ಕಾಣಿಸ್ಕೊಂಡಿದ್ದೆ 10ನೇ ಶತಮಾನದಿಂದ. 10ನೇ ಶತಮಾನ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಸುವರ್ಣ ಯುಗ ಅನ್ನೋ ಹೆಮ್ಮೆಗೆ ಪಾತ್ರವಾಗಿದೆ. ನಮ್ಮ ಕನ್ನಡ ಸಾಹಿತ್ಯದ ಶ್ರೇಷ್ಠ ದಿಗ್ಗಜರುಗಳಾಗಿರುವಂತಹ ಪಂಪ, ಪೊನ್ನ, ರನ್ನ ಕೂಡ ಈ ಕಾಲಘಟ್ಟದಲ್ಲೇ ಕಾಣಿಸ್ಕೊಂಡಿರುವಂಥದ್ದು. ಅವ್ರು ಬರೆದಿರುವಂತಹ ಅತ್ಯುತ್ತಮ ಮೌಲಿಕ ಕೃತಿ ಕನ್ನಡಕ್ಕೆ ಒಂದು ಆಮೂಲಾಗ್ರ ಕೊಡುಗೆ ಅಂತಲೇ ಹೇಳ್ಬೋದು. ಇದಕ್ಕೂ ಮುಂಚೆ ಅಂದರೆ 9ನೇ ಶತಮಾನದ ಕವಿರಾಜ ಮಾರ್ಗ ಕನ್ನಡಕ್ಕೆ ದೊರೆತಿರುವಂತಹ ಮೊದಲ ಲಕ್ಷಣ ಗ್ರಂಥ ಅಂತ ಕರೆಸ್ಕೊಂಡ್ರೆ, 10ನೇ ಶತಮಾನದ ಪಂಪನ ಕಾವ್ಯ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಉಪಲಬ್ಧ ಆದ್ಯ ಕಾವ್ಯ ಕೃತಿಗಳು ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಕನ್ನಡದ ಮೊಟ್ಟ ಮೊದಲ ಕಾವ್ಯಗಳು ಯಾವುದು ಅಂತಂದರೆ ಪಂಪನ ಕಾವ್ಯಗಳು ಅಂತಲೇ ಗುರುತಿಸ್ತೀವಿ. ಇದರ ನಂತರದಲ್ಲಿ ಕನ್ನಡ ಸಾಹಿತ್ಯ ಸಮೃದ್ಧವಾಗಿ ಹುಲುಸಾಗಿ ಬೆಳೆಯೋದಕ್ಕೆ ಆಕರ ಪರಿಕರಗಳನ್ನು, ಆದರ್ಶ ಮಾದರಿಯ ಲಕ್ಷಣಗಳನ್ನು ನಾವು 10ನೇ ಶತಮಾನದಲ್ಲೇ ಗುರುತಿಸ್ತೀವಿ ಇಲ್ಲಿಂದ ಮುಂದಕ್ಕೆ. ಯಾಕಂದರೆ ನಮಗೆ ಪಂಪ ಪೂರ್ವಯುಗದಲ್ಲಿ ಅಂತಹ ಲಕ್ಷಣಗಳು ಯಾವುದು ಕಾಣ ಸಿಗಲಿಲ್ಲ. ಕವಿರಾಜ ಮಾರ್ಗ, ವಡ್ಡಾರದೇರಿನ ಹೊರತುಪಡಿಸಿ ಅಲ್ಲಿ ಯಾವ ಕೃತಿಗಳ ಬೆಳವಣಿಗೆ ಆಯಿತು, ಯಾವ ಸಾಹಿತ್ಯ ರಚನೆ ಆಯಿತು ಅಂತ ಅಷ್ಟಾಗಿ ತಿಳಿದಿಲ್ಲ ಅಲ್ವಾ. ತಿಳಿದು ಬಂದಿರುವಂಥದ್ದೇ 10ನೇ ಶತಮಾನದ ನಂತರದಲ್ಲಿ. ಈ ಯುಗದ ಪ್ರಾತಿನಿಧಿಕ ಹಾಗೆ ಆರಂಭಿಕ ಕವಿಯಾಗಿ ಪಂಪ ಕವಿ ಕಾಣಿಸ್ಕೊತಾರೆ. ಇವರನ್ನು ಆದಿಕವಿ, ಮಹಾಕವಿ ಅಂತಲೂ ಕೂಡ ಕರೀತಾರೆ. ಈ ಶತಮಾನದ ಸಾಹಿತ್ಯ ಪಂಪನಿಂದಲೇ ಪ್ರಭಾವಿತ, ಮತ್ತು ಅವರೇ ಸಾಹಿತ್ಯ ಸೃಷ್ಟಿಗೂ ಕಾರಣೀಭೂತರಾಗಿದ್ರು ಅಲ್ವಾ. ಅವರ ನಂತರದಲ್ಲಿ ಅವರನ್ನು ಅನುಸರಿಸಿ ಅನೇಕ ಕವಿಗಳು ಕಾವ್ಯವನ್ನು ರಚನೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು 10ನೇ ಶತಮಾನದ ಸಾಹಿತ್ಯವನ್ನು ಪಂಪಯುಗ ಅಂತಲೇ ಕರೀತಾರೆ. ಹಾಗಿದ್ರೆ ಈ ಒಂದು ಯುಗ, ಪಂಪಯುಗ ಅಥವಾ ಹಳಗನ್ನಡ ಕಾಲಘಟ್ಟದ ಗುಣಲಕ್ಷಣಗಳೆಂಥದ್ದು, ಪಂಪಯುಗ ಸಾಹಿತ್ಯದ ಸ್ವರೂಪ ಎಂಥದ್ದು ಅಂತ ನೋಡೋದಾದರೆ, ಮೊಟ್ಟ ಮೊದಲಿಗೆ ಇದನ್ನು ಸುವರ್ಣ ಯುಗ ಅಂತ ಕರಿತೀವಿ. ಯಾಕಂದರೆ ಪಂಪ ಪೂರ್ವದಲ್ಲಿ ಯಾವುದೇ ಸಾಹಿತ್ಯದ ರಚನೆ ಅಷ್ಟಾಗಿ ಕಾಣಲೇ ಇಲ್ಲ, ಕೆಲವೊಂದಿಷ್ಟು ಕೃತಿಗಳನ್ನು ಹೊರತುಪಡಿಸಿ ನಮಗೆ ಸಿಕ್ಕೇ ಇಲ್ಲ, ಲಭ್ಯ ಇಲ್ಲ. ಆದರೆ 10ನೇ ಶತಮಾನದ ನಂತರ ಎಲ್ಲ ಕೃತಿಗಳು ನಮಗೆ ಸಿಕ್ಕಿದ್ದಾವೆ, ಓದೋದಕ್ಕೆ ಸಿಕ್ಕಿದೆ, ಕವಿಗಳ ಪರಿಚಯ ಆಗಿದೆ, ಕೃತಿಗಳು ಕೂಡ ನಮ್ಮ ಕೈಯಲ್ಲಿದೆ ಅಲ್ವಾ. ಸೊ ಹಾಗಾಗಿ ಇದನ್ನು ಸುವರ್ಣ ಯುಗ, ಕನ್ನಡ ಸಾಹಿತ್ಯ ಚರಿತ್ರೆಯ ಸುವರ್ಣ ಯುಗ ಅಂತ ಕರೀತಾರೆ. ಇನ್ನು ಕನ್ನಡ ಸಾಹಿತ್ಯ ದಿಗ್ಗಜರುಗಳ ಉಗಮ ಆಗ್ತದೆ ಇಲ್ಲಿ. ಪಂಪ, ಪೊನ್ನ, ರನ್ನ ಇವರೆಲ್ಲರೂ ಕೂಡ ಇಲ್ಲೇ ಕಾಣಿಸ್ಕೊಂಡಿರೋವಂಥವ್ರು. ಅವರ ಅತ್ಯಮೂಲ್ಯ ಕೃತಿಗಳು ಕೂಡ ನಮಗೆ ಸಿಕ್ಕಿದ್ದಾವೆ, ಅವ್ರ ಬಗ್ಗೆನೂ ಕೂಡ ಪರಿಚಯ ಇದೆ ಅಲ್ವಾ. ಸೊ ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯವನ್ನು ಉತ್ತುಂಗಕ್ಕೆ ತಗೊಂಡೋಗಿರುವಂತಹ ಕವಿಗಳಿವರು. ಹಾಗೆ ಜೈನ ಮತ ಪ್ರಾಬಲ್ಯವನ್ನು ಸಾಧಿಸಿದಂತಹ ಕಾಲಘಟ್ಟ ಇದು. ಈ ಕಾಲದ ಸಾಹಿತ್ಯವನ್ನು ನಾವು ಜೈನ ಯುಗ ಅಂತಲೂ ಕೂಡ ಕರಿತೀವಿ. ಗಮನಿಸಿ, ಈ ಒಂದು ಕಾಲಘಟ್ಟ 10ರಿಂದ 12ನೇ ಶತಮಾನ ಅಲ್ವಾ. ಈ ಒಂದು ಪೀರಿಯಡಲ್ಲಿ ನಮ್ಮ ಕರ್ನಾಟಕವನ್ನು ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು ಇವರು ಆಳ್ವಿಕೆ ಮಾಡ್ತಾ ಇದ್ದಿದ್ದು. ಜೈನ ಧರ್ಮದ ಉದಾತ್ತ ನೀತಿಗಳಿಗೆ ಮನಸೋತಂತಹ ನಮ್ಮ ರಾಜರು ಈ ಒಂದು ಧರ್ಮವನ್ನು ಉನ್ನತ ಸ್ಥಿತಿಯಲ್ಲಿ ಇಟ್ಟಿದ್ರು. ಹಾಗೆ ರಾಜಾಶ್ರಯವನ್ನು ಕೂಡ ಈ ಕವಿಗಳಿಗೆ ಕೊಟ್ಟಿದ್ರು. ಇಂಥ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಕಾವ್ಯ ಧರ್ಮ ಹಾಗೆ ಧರ್ಮಗಳ ಸಂಯೋಜನೆಯನ್ನು ಇಟ್ಕೊಂಡು ರಾಜನಿಗೆ ಮೆಚ್ಚಿಸುವಂತಹ ರೀತಿಯಲ್ಲಿ ಕೃತಿಗಳನ್ನು ರಚನೆ ಮಾಡ್ತಾ ಇದ್ರು. ಹಾಗಾಗಿ ತುಂಬ ಜನ ಜೈನ ಕವಿಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಜೈನ ಮತ ಪ್ರಾಬಲ್ಯ ಯುಗ ಈ ಪಂಪಯುಗ ಅಂತಲೇ ಕರೆಸ್ಕೊಳ್ಳುತ್ತೆ. ಇಲ್ಲೊಂದು ಸ್ಲೈಡ್ ಹಾಕಿದ್ದೀನಿ ನೋಡಿ, ಜೈನ ಕವಿಗಳು ಯಾರ್ಯಾರು ಅನ್ನೋ ಪಟ್ಟಿಯನ್ನು ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಲಕ್ಷಣ, ಮಾರ್ಗ ಪರಂಪರೆಯ ಚಂಪೂ ಸಾಹಿತ್ಯದ ರಚನೆ ಆಗ್ತಾ ಇತ್ತು ಇಲ್ಲಿ. 10ನೇ ಶತಮಾನದ ಪ್ರಮುಖ ಕೃತಿಗಳೆಲ್ಲ ಚಂಪೂ ಶೈಲಿಯಲ್ಲಿಯೇ ರಚನೆ ಆಗಿದ್ದು ಅಂತ ನಾವಿಲ್ಲಿ ಗಮನಿಸ್ಬೋದು. ಅದನ್ನು ಬಿಟ್ಟು ಬೇರೆ ಕೃತಿಗಳು ಬರ್ದಿಲ್ವಾ ಅಂತ ಅಂದರೆ ಬೇರೆ ಕೃತಿಗಳೂ ಬಂದಿದ್ದಾವೆ. ಆದರೆ ಯಥೇಚ್ಛವಾಗಿ ಯಾವ ಸಾಹಿತ್ಯದಲ್ಲಿ ರಚನೆ ಮಾಡ್ತಾ ಇದ್ರು ಅನ್ನೋದನ್ನು ಗಮನಿಸಬೇಕಲ್ವಾ. ಆ ನಿಟ್ಟಿನಲ್ಲಿ ಚಂಪೂ ಸಾಹಿತ್ಯವೇ ಇಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಗದ್ಯ ಪದ್ಯಗಳ ಒಂದು ಹಿತಮಿತವಾಗಿರುವಂಥ ಪ್ರಮಾಣದಲ್ಲಿ ಬೆರೆತಿರುವಂತಹ ಒಂದು ಪ್ರವೃತ್ತಿಯೇ ಚಂಪೂ ಸಾಹಿತ್ಯ. ಸಾಮಾನ್ಯವಾಗಿ ಚಂಪುವಿನಲ್ಲಿ ಒಟ್ಟು 14 ಅಥವಾ 16 ಆಶ್ವಾಸಗಳು ಬರ್ತವೆ. ಕಥಾ ನಿರ್ವಹಣೆಯಲ್ಲಿ ಪದ್ಯ ಪ್ರಾಶಸ್ತ್ಯವನ್ನು ಪಡ್ಕೊಂಡ್ರೆ
ಅದರ ವಿವರಣಾಂಶ ಇತಿವೃತ್ತಾಂತಗಳ ವಿವರಣೆಗಳನ್ನು ಕೊಡೋದಕ್ಕೆ ಗದ್ಯವನ್ನು ಉಪಯೋಗ ಮಾಡ್ತಾ ಇದ್ರಂತೆ. ಅಂದರೆ ರಸಭಾವಗಳನ್ನು ಹೊಮ್ಮಿಸೋದಕ್ಕೆ, ಸೂಕ್ಷ್ಮ ಅನುಭವಗಳನ್ನು ವಿಶೇಷ ರೀತಿಯಲ್ಲಿ ಅಭಿವ್ಯಕ್ತ ಮಾಡೋದಕ್ಕೆ ಈ ರೀತಿಯಾಗಿ ಸಮನ್ವಯ ರೀತಿಯಲ್ಲಿ ಹಿತಮಿತವಾಗಿ ಗದ್ಯ ಪದ್ಯಗಳನ್ನು ಬೆರಕೆ ಮಾಡಿ ಚಂಪೂ ಶೈಲಿಯಲ್ಲಿ ಕೃತಿಯನ್ನು ರಚನೆ ಮಾಡ್ತಾ ಇದ್ರಂತೆ. ಮತ್ತು ನಾನು ಆಗಲೇ ಹೇಳಿದೆ ಮಾರ್ಗ ಪರಂಪರೆಯ ಚಂಪೂ ಸಾಹಿತ್ಯ ರೂಪ ಅಂತ. ಇವರು ಬರೀ ಮಾರ್ಗವನ್ನೇ ಅಂದರೆ ಸಂಸ್ಕೃತವನ್ನೇ ಬಳಕೆ ಮಾಡಿ ಬರೀತಾ ಇದ್ರ? ಇಲ್ಲ, ಮಾರ್ಗ ಮತ್ತು ದೇಸಿ ಸಮನ್ವಯತೆಯ ಕಾವ್ಯವನ್ನು ಹೊರತರ್ತಾ ಇದ್ರು. ಸಂಸ್ಕೃತ ಮತ್ತು ಕನ್ನಡ ಎರಡರ ಸಮನ್ವಯತೆಯನ್ನು ಸಾಧಿಸ್ತಾ ಇದ್ರು. ತಮ್ಮ ಕಾವ್ಯ ರಚನೆಗಳಲ್ಲಿ ಕಾವ್ಯ ಧರ್ಮಕ್ಕೂ ಚ್ಯುತಿ ಬಾರದಂತೆ, ತಮ್ಮ ಧರ್ಮಕ್ಕೂ ಚ್ಯುತಿ ಬಾರದಂತೆ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೊತಾ ಇದ್ರು. ಈ ಶತಮಾನದ ಕವಿಗಳು ಒಂದು ಲೌಕಿಕ ಮತ್ತು ಮತ್ತೊಂದು ಲೌಕಿಕ ಮತ್ತು ಆಗಮಿಕ ಕಾವ್ಯಗಳನ್ನು ರಚನೆ ಮಾಡ್ತಾ ಇದ್ರು. ಕಾವ್ಯ ರಚನೆಯಲ್ಲಿ ಲೌಕಿಕ ಮತ್ತು ಆಗಮಿಕ ಅನ್ನೋ ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ರು. ಆಗಮ ಕೃತಿ ಧರ್ಮನಿಷ್ಠೆಯನ್ನು ಪ್ರಚಾರ ಮಾಡಿದ್ರೆ, ಲೌಕಿಕ ಕೃತಿ ಸಮಕಾಲೀನ ರಾಜಕೀಯ ಚರಿತ್ರೆ, ಜನರ ಜೀವನದ ಬಗ್ಗೆ ಬೆಳಕು ಚೆಲ್ತಾ ಇತ್ತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪಂಪನ ಆದಿಪುರಾಣ ಆಗಮಿಕ ಕೃತಿಗೆ ಧರ್ಮನಿಷ್ಠೆಯನ್ನು ಪ್ರಚಾರ ಮಾಡಿದ್ರೆ, ಲೌಕಿಕ ಕೃತಿಯಾಗಿರುವಂಥ ಪಂಪ ಭಾರತ ಅದು ಪುರಾಣದ ಮಹಾಭಾರತವನ್ನು ಆಯ್ಕೆ ಮಾಡ್ಕೊಂಡಿದ್ರು ಕೂಡ ಸಮಕಾಲೀನಕ್ಕೆ ಈ ಕೃತಿಯನ್ನು ಒಗ್ಗಿಸ್ಕೊಂಡಿದ್ದಾರೆ. ತನ್ನ ಆಶ್ರಯದಾತ ಆಗಿರುವಂತಹ ಅರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿ ಬರೆದಿರುವಂಥದ್ದು. ಈ 10ನೇ ಶತಮಾನ ಕ್ಷಾತ್ರಯುಗ ಆಗಿತ್ತಲ್ವ, ಯುದ್ಧದ ಚಟುವಟಿಕೆಗಳು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದ್ದು. ಇಲ್ಲಿನ ಕಲಿಗಳು ಸಹ ಆಗಿದ್ರು. ಫಾರ್ ಎಕ್ಸಾಂಪಲ್ ಮತ್ತೆ ಮಹಾಕವಿ ಪಂಪನೇ ಬರ್ತಾರೆ ಇಲ್ಲಿ. ಅಂದಿನ ರಾಜನಿಷ್ಠೆ, ದೇಶಾಭಿಮಾನ ಮತ್ತು ಪೌರುಷ ಪ್ರದರ್ಶನಗಳ ನೈಜ ಸಹಜ ಅನುಭವಗಳನ್ನು ಆಯಾ ಕವಿಗಳ ಕೃತಿಗಳಲ್ಲಿ ನಾವು ಈಗಲೂ ಕೂಡ ಗುರುತಿಸ್ಬೋದು. ಇವರ ಲೌಕಿಕ ಕಾವ್ಯಗಳಲ್ಲಿ ವೀರ ರೌದ್ರ ರಸಗಳನ್ನು, ನವರಸಗಳನ್ನು ಅನಾವರಣ ಮಾಡಿದ್ರೆ, ಆಗಮಿಕ ಕಾವ್ಯಗಳಲ್ಲಿ ಅದ್ಭುತ ಮತ್ತು ಶಾಂತರಸವೇ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಅಂದರೆ ನವರಸಗಳ ಅನಾವರಣ ಈ ಒಂದು ಕಾಲಘಟ್ಟದ ಸಾಹಿತ್ಯದಲ್ಲಿ ಆಗ್ತಾ ಇತ್ತು ಅಂತ ಹೇಳ್ಬೋದು. ಕಾವ್ಯದ ಭಾಷೆ ಹಳಗನ್ನಡ. ಆಲ್ಮೋಸ್ಟ್ ಎಲ್ಲ ಕವಿಗಳು ರಾಜರ ಆಶ್ರಯವನ್ನೇ ಪಡ್ಕೊಂಡಿದ್ರು. ಅವರ ಅಧೀನದಲ್ಲೇ ರಾಜನನ್ನು ಓಲೈಸುವ ಸಲುವಾಗಿ ಕೃತಿಗಳನ್ನು ಬರೀತಾ ಇದ್ರು. ಫಾರ್ ಎಕ್ಸಾಂಪಲ್ 10ನೇ ಶತಮಾನ ಅಂತಂದ್ರೆ ಅಲ್ಲಿ ಜೈನ ಧರ್ಮವು ಸಮಾಜದಲ್ಲಿ ತುಂಬ ಪ್ರಬಲವಾಗಿತ್ತು ಅಂತ ಗುರುತಿಸ್ತೀವಿ. ಅದು ಬಿಟ್ಟು ಬೇರೆ ಧರ್ಮಗಳಿರ್ಲಿಲ್ವಾ ಅಂದರೆ ನಮ್ಮದೇ ಧರ್ಮಗಳಿದ್ವಲ್ವಾ, ಶೈವ ಇತ್ತು, ವೈಷ್ಣವ ಧರ್ಮಗಳಿದ್ವು, ಪ್ರಚಾರದಲ್ಲಿತ್ತು ಅವೆಲ್ಲ. ಆದರೆ ರಾಷ್ಟ್ರಕೂಟರು, ಗಂಗರು ಈ ಜೈನ ಧರ್ಮವನ್ನು ಸಾಕಷ್ಟು ಒತ್ತು ಕೊಟ್ಟು ಪ್ರೋತ್ಸಾಹ ಕೊಟ್ರಲ್ವ, ಹಾಗಾಗಿ ಜೈನ ಧರ್ಮ ತುಂಬ ಪ್ರಚಾರದಲ್ಲಿತ್ತು. ಬೇರೆ ಧರ್ಮಗಳನ್ನು ಕೂಡ ಪೋಷಣೆ ಮಾಡೋದ್ರ ಜೊತೆಗೆ ಜೈನ ಧರ್ಮಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಒಲವನ್ನು ತೋರಿಸಿದ್ರು. ಹಾಗಾಗಿ ಇಲ್ಲಿ ರಾಷ್ಟ್ರಕೂಟರು, ಗಂಗರು, ಕಲ್ಯಾಣ ಚಾಲುಕ್ಯರು ಇವರವರ ಆಸ್ಥಾನಗಳಲ್ಲಿ ಅನೇಕ ಕವಿಗಳಿಗೆ ಆಶ್ರಯವನ್ನು ಕೊಡ್ತಾರೆ. ಅದರಲ್ಲೂ ಸ್ಪೆಷಲಿ ಜೈನ ಕವಿಗಳಿಗೆ. ಫಾರ್ ಎಕ್ಸಾಂಪಲ್ ಪಂಪಕವಿ ಚಾಲುಕ್ಯರ ಅರಿಕೇಸರಿಯಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರೆ, ಪೊನ್ನಕವಿ ರಾಷ್ಟ್ರಕೂಟರ 3ನೇ ಕೃಷ್ಣನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. ಇನ್ನು ಚಾವುಂಡರಾಯ ಗಂಗರ ಮಂತ್ರಿ ಅಲ್ವಾ ಇವರು. ನಾಗವರ್ಮ ರಕ್ಕಸಗಂಗನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. ಇನ್ನು ಸತ್ಯಾಶ್ರಯರಲ್ಲಿ ರನ್ನಕವಿ ಇದ್ರು. ಇನ್ನೊಬ್ರು ಚಾವುಂಡರಾಯ ಬರ್ತಾರೆ, ಅವರು ಚಾಲುಕ್ಯರ ಇಮ್ಮಡಿ ಜಯಸಿಂಹನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. ದುರ್ಗಸಿಂಹ ಕವಿ ಜಗದೇಕ ಮಲ್ಲನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ರಾಜನ ನೆರವಿನಿಂದಲೇ ನಮ್ಮ ಕನ್ನಡ ಸಾಹಿತ್ಯದ ಪಂಪ ಯುಗದಲ್ಲಿ ಕಾವ್ಯಕುಸುರಿ ಅರಳಿತು ಅಂತ ಹೇಳ್ಬೋದು. ಇಷ್ಟೆಲ್ಲ ಸಹಾಯವನ್ನು ಪಡ್ಕೊಂಡಾದ್ಮೇಲೆ ರಾಜನಿಗೆ ರಾಜನಿಷ್ಠೆ ಕೂಡ ತೋರಿಸ್ಬೇಕಾಗಿತ್ತಲ್ವ ಕವಿಗಳು. ಆ ಪ್ರತೀಕವಾಗಿಯೇ ಈ ಕವಿಗಳು ತಮ್ಮ ಆಶ್ರಿತ ರಾಜನನ್ನು ತಮ್ಮ ಲೌಕಿಕ ಕೃತಿಯ ಕಥಾನಾಯಕನ ವ್ಯಕ್ತಿತ್ವಕ್ಕೆ ಹೋಲಿಸ್ಕೊಂಡು ಕೃತಿಯನ್ನು ರಚನೆ ಮಾಡ್ತಾ ಇದ್ರು. ಮತ್ತು ಶತಕ ಸಾಹಿತ್ಯಕ್ಕೆ ಬುನಾದಿಯನ್ನು ಹಾಕ್ಕೊಟ್ಟಿದ್ದೇ ಈ ಪಂಪಯುಗ. ಕನ್ನಡದ ಮೊದಲ ಶತಕ ಕೃತಿಯನ್ನು ಕೊಟ್ಟಂತಹ ಕಾಲಘಟ್ಟ ಇದು. ನಾಗವರ್ಮಾಚಾರ್ಯ ಬರೆದಿರುವಂತಹ ಚಂದ್ರಚೂಡಾಮಣಿ ಶತಕ ಅಥವಾ ಜ್ಞಾನಸಾರ ಅಂತ ಮತ್ತೊಂದು ಹೆಸರು ಕೂಡ ಇದೆ. ಇದೇ ಕಾಲಘಟ್ಟದಲ್ಲಿ ಬರೆದಿರುವಂಥದ್ದು. ನೋಡಿ, ಶತಕ ಸಾಹಿತ್ಯ ಅಷ್ಟೇ ಅಲ್ಲದೆ ಜ್ಯೋತಿಷ್ಯ, ವೈದ್ಯಶಾಸ್ತ್ರಗಳು, ಛಂದಸ್ಸು, ವ್ಯಾಕರಣ, ಅಲಂಕಾರ, ವಸ್ತುಕೋಶಗಳಿಗೆ ಸಂಬಂಧಿಸಿರುವಂತಹ ಪ್ರಥಮ ಕೃತಿಗಳ ರಚನೆ ಕೂಡ ಇದೇ ಯುಗದಲ್ಲಿ ಜೈನ ಕೃತಿಕಾರರಿಂದಲೇ ರಚನೆಯಾಗಿರುವಂಥದ್ದು. ಇನ್ನು ಈ ಕಾವ್ಯದಲ್ಲಿ ಸಂಗೀತ, ನೃತ್ಯ, ನಾಟಕಗಳ ವರ್ಣನೆ ಇದ್ರೂ ಕೂಡ ನಾಟಕಗಳ ರಚನೆ ಆಗಿತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಯಾಕಂದರೆ ಇದುವರೆಗೂ ನಾಟಕಗಳು ಈ ಕಾಲದಲ್ಲಿ ಇತ್ತು ಅಂತ ನಮಗೆ ಕಂಡು ಬಂದಿಲ್ಲ. ಆದರೆ ಸೇನುಭೋವ ಮಾದಿಮಯ್ಯ ಅನ್ನೋರು ಕಾವ್ಯ ನಾಟಕಕಾರನಾಗಿದ್ದ ಅನ್ನೋದಕ್ಕೆ ಒಂದು ಶಾಸನದಲ್ಲಿ ಉಲ್ಲೇಖ ಇದೆ. ಇನ್ನು ಅತ್ಯುತ್ತಮ ಗದ್ಯ ಕಥಾ ಕೃತಿಗಳ ರಚನೆ ಕೂಡ ಇಲ್ಲೇ ಆಗಿತ್ತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲು ದುರ್ಗಸಿಂಹನ ಪಂಚತಂತ್ರ ಗದ್ಯ ಕಥೆಗೆ ಉದಾಹರಣೆ. ಇದಿಷ್ಟು 10ನೇ ಶತಮಾನದ ಅಥವಾ ಪಂಪಯುಗದ ಸಾಹಿತ್ಯ ಸ್ವರೂಪ ಅಥವಾ ಇದನ್ನು ಲಕ್ಷಣಗಳು ಅಂತಲೂ ಕೂಡ ಗುರುತಿಸ್ಬೋದು. ರಂಶ್ರೀ ಮುಗುಳಿಯವರು ಒಂದು ಕಡೆ ಹೇಳ್ತಾರೆ, ಪೂರ್ವದ ಹಳಗನ್ನಡ ಮತ್ತು ನಡುಗನ್ನಡದ ನಡುವಿನ ಕಾಲಘಟ್ಟವನ್ನು ಸಂಕ್ರಮಣ ಕಾಲ ಅಂತ ಕರೀತಾರೆ.
ಇದನ್ನೇ ಪಂಪಯುಗವನ್ನೇ ಸಂಕ್ರಮಣ ಕಾಲ, ಹಾಗೆ ಕಾಲಘಟ್ಟವನ್ನು ಆಧರಿಸಿ ಹಳಗನ್ನಡ ಕಾಲಘಟ್ಟ ಅಂತಾರೆ. ಕನ್ನಡ ಸಾಹಿತ್ಯದಲ್ಲಿ 10ರಿಂದ 12ನೇ ಶತಮಾನದ ಕಾಲಘಟ್ಟವನ್ನು ಹಳಗನ್ನಡ ಕಾಲಘಟ್ಟ ಅಂತ ಗುರುತಿಸ್ತಾರೆ. ಇಷ್ಟೆಲ್ಲ ಲಕ್ಷಣಗಳು ತಿಳ್ಕೊಂಡಿದ್ದೀವಿ ಅಂತಂದರೆ ಈ ಒಂದು ಕಾಲಘಟ್ಟದಲ್ಲಿ ರಚನೆ ಆಗಿರುವಂಥ ಸಾಹಿತ್ಯ ಇನ್ನೆಷ್ಟು ಬಲಿಷ್ಠವಾಗಿರಬೇಕು, ಆ ಒಂದು ಸಾಹಿತ್ಯ ಕೃಷಿಯಿಂದ ನಮ್ಮ ಸಾಹಿತ್ಯದ ಹಿರಿಮೆ ಎಷ್ಟು ಮಹತ್ವಪೂರ್ಣವಾಗಿರಬೇಕು ಅಲ್ವಾ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಪೂರ್ವಘಟ್ಟವಾಗಿ ಒಂದು ಸೀಮಾ ರೇಖೆಯನ್ನು ಎಳೆದು ಅಮೂಲ್ಯವಾದ ಸಾಹಿತ್ಯ ರತ್ನದ ಬೆಳೆ ತೆಗೆದಿರುವಂತಹ ಸುವರ್ಣ ಯುಗವೇ ಈ ಪಂಪಯುಗ ಅಥವಾ ಹಳಗನ್ನಡ ಸಾಹಿತ್ಯ. ಈ ಎಲ್ಲ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ, ನೀಟಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ ಆಯಿತಾ. ಇನ್ನು ಆದಿಕವಿ ಪಂಪನಿಂದಲೇ ಈ ಒಂದು ಯುಗ ಆರಂಭ ಆಗುತ್ತೆ. ಪಂಪ ಮಹಾಕವಿಯನ್ನು ತಿಳ್ಕೊಬೇಕು. ಇಲ್ಲಿ ರತ್ನತ್ರಯರು ಅಂತ ಕೇಳಿದರೆ, ರತ್ನತ್ರಯರು ಪಂಪ, ಪೊನ್ನ, ರನ್ನ. ರತ್ನತ್ರಯರಲ್ಲಿ ಮೊದಲಿಗರೆಂದರೆ ಪಂಪ ಮಹಾಕವಿ, ಇವ್ರ ಕಾಲ ಕ್ರಿಸ್ತಶಕ 902. ಆದಿಕವಿ, ಕವಿತಾ ಗುಣಾರ್ಣವ, ಪುರಾಣ ಕವಿ, ಸರಸ್ವತಿ ಮಣಿಹಾರಂ, ಸಂಸಾರ ಸಾರೋದಯಂ, ಸುಖವಿಜನ ಮನೋಮಾನಸೋತ್ತಂಸ ಹಂಸ. ಇವೆಲ್ಲ ಪಂಪನಿಗಿರುವಂತಹ ಬಿರುದುಗಳು, ತುಂಬಾ ಮುಖ್ಯವಾಗಿರುವಂಥದ್ದು. ಆಶ್ರಯ ಚಾಲುಕ್ಯರ 2ನೇ ಅರಿಕೇಸರಿ. ಭೀಮಪ್ಪಯ್ಯ ಮತ್ತು ಅಬ್ಬಲಬ್ಬೆಯ ಮಗನಾಗಿರುವಂತಹ ಪಂಪ ಮಹಾಕವಿ ಗಂಗಾಧರಂ ಶಾಸನ ಬರೆದಿರುವಂತಹ ಜಿನವಲ್ಲಭನ ಅಣ್ಣ. ದೇವೇಂದ್ರ ಮುನಿಯ ಶಿಷ್ಯನಾಗಿರುವಂತಹ ಪಂಪ ಮಹಾಕವಿ ಬೆಳಗುವೆ ನಿಲ್ಲಿ ಲೌಕಿಕಮ್ಮನ್ ಅಲ್ಲಿ ಜಿನಾಗಮಮ್ಮಂ ಅಂತ ಹೇಳ್ತಾನೆ ಪುಲಿಗೆರೆಯ ತಿರುಳುಗನ್ನಡದಲ್ಲಿ ಕಾವ್ಯವನ್ನು ಬರೀತಾರೆ. ಇವರು ಮತದಿಂದ ಜೈನ ಕವಿಗಳೇ ಆದರೂ ಕೂಡ ಮನೆತನದ ಪರಂಪರೆಯಿಂದ ವೈದಿಕರಾಗಿದ್ದರು. ಇವ್ರ ತಂದೆ ಕೂಡ 2 ಧರ್ಮವನ್ನು ಮೊಟ್ಟ ಮೊದಲ ಬಾರಿಗೆ ಪಾಲನೆ ಮಾಡಿದ್ದು. ಒಂದು ಇವ್ರದ್ದು ವೈದಿಕ ಪರಂಪರೆ, ಮತ್ತೊಂದು ಜೈನ ಧರ್ಮ. ಇವರಲ್ಲೂ ಕೂಡ ಪಂಪದಲ್ಲಿ ಜೈನ ಮತ್ತು ವೈದಿಕ ಪರಂಪರೆ ಎರಡೂ ಕೂಡ ನೆಲೆಗೊಂಡಿದೆ. ಪಂಪನ ಬಗ್ಗೆ ಇವರು ಬರೆದಿರುವಂಥ ಕೃತಿಗಳಲ್ಲಿ ಮಾಹಿತಿ ಸಿಗುತ್ತೆ. ಅದನ್ನು ಹೊರತಾಗಿ ಇವರು ತಮ್ಮ ಜಿನವಲ್ಲಭ ಬರೆದಿರುವಂಥ ಗಂಗಾಧರಂ ಶಾಸನದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಮಗೆ. ಅವ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದರೆ ಅವ್ರ ಶಾಸನವನ್ನು ಕೂಡ ಓದಿ. ಇನ್ನು ಇವರು ಬರೆದಿರುವಂಥ 2 ಮಹಾನ್ ಕೃತಿಗಳು ಆದಿಪುರಾಣ ಮತ್ತು ಪಂಪ ಭಾರತ. ಕನ್ನಡ ಸಾಹಿತ್ಯದ ಉಪಲಬ್ಧವಿರುವಂತಹ ಮೊದಲ ಕಾವ್ಯಗಳು ಅಂತ ಇದ್ದರೆ ಅದು ಪಂಪನ ಕೃತಿಗಳೇ ಆಗಿರುತ್ತೆ. ಈ ದೃಷ್ಟಿಯಿಂದ ಪಂಪನು ಕನ್ನಡದ ಆದಿಕವಿ ಅನ್ನೋ ಗೌರವಕ್ಕೆ ಪಾತ್ರರಾಗ್ತಾರೆ. ಇನ್ನೊಂದು ಮುಖ್ಯ ಅಂಶ ಏನು ಅಂದರೆ ಇವರ ಕಾವ್ಯಗಳು ಹಿಂದಿನ ಕಬ್ಬಮ್ಮನೆಲ್ಲವ ನಿಕ್ಕಿ ಮೆಟ್ಟಿದವು, ಮುಂದಿನ ಕಾವ್ಯಗಳಿಗೆ ಬಟ್ಟೆ ದೋರಿದವು ಅಂತಾರೆ. ಅಂದರೆ ಹಿಂದೆ ಯಾವೆಲ್ಲ ಕೃತಿಗಳು ಬಂದಿತ್ತಲ್ವ ಆ ಎಲ್ಲ ಕಾವ್ಯಗಳನ್ನು ಹಿಂದೆ ಇಕ್ಕಿ ಇವ್ರ ಕೃತಿಗಳು ಮುಂಚೂಣಿಯಲ್ಲಿ ನಿಂತ್ಕೊತವೆ. ಇವು ಮುಂದಿನ ಪೀಳಿಗೆಯ ಸಾಹಿತ್ಯಕ್ಕೂ ಕೂಡ ಒಂದು ರೀತಿ ಬಟ್ಟೆ ದೋರಿದೆವು ಅಂದರೆ ದಾರಿ ತೋರಿಸ್ತಿದೆ, ಬನ್ನಿ ನಮ್ಮ ಸಾಹಿತ್ಯವನ್ನು ರಚನೆ ಮಾಡಿ, ಈ ಥರ ಬರೀರಿ ಅಂತ ಒಂದು ದಾರಿಯನ್ನು ತೋರಿಸ್ಕೊಡ್ತಾ ಇದೆ ಇವ್ರ ಕೃತಿಗಳು ಅಂತ. ಮುಂದಿನ ಪೀಳಿಗೆಯವರು ಪಂಪನನ್ನು ಒಂದು ಕಾವ್ಯ ಶಕ್ತಿಯ ಪ್ರತೀಕವಾಗಿ ಕಾಣ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲು ಇವರಿದ್ದಿದ್ದು 10ನೇ ಶತಮಾನ ಅಲ್ವಾ. 15ನೇ ಶತಮಾನದ ನಾಗರಾಜ ಪಂಪ ಮಹಾಕವಿಯನ್ನು ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪ ನಾವಗಂ ಅಂತ ಹೊಗಳಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ವಿಸ್ತಾರವಾಗಿರುವಂಥ ಕನ್ನಡಕ್ಕೆ ಒಡೆಯ ಒಬ್ಬನೇ ಅದು ಪಂಪ ಮಹಾಕವಿ ಅಂತ ಹೇಳ್ಕೊಂಡಿರೋವಂಥದ್ದು. ಇನ್ನು ತೀನಂ ಶ್ರೀಕಂಠಯ್ಯ ಅವರು ಪಂಪ ಮಹಾಕವಿಯನ್ನು ಕನ್ನಡದ ಕಾಳಿದಾಸ ಅಂತ ಕರೆದ್ರೆ, TN ವೆಂಕಣ್ಣಯ್ಯ ಅವರು ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿ ಆದರೆ ನಮ್ಮ ಕನ್ನಡಕ್ಕೆ ಪಂಪ ಆದಿಕವಿ ಅಂತ ಹೇಳ್ತಾರೆ. ಪಂಪನ ಹೃದಯ ಮಾರು ಹೋಗಿದ್ದು ನಮ್ಮ ಬನವಾಸಿಯ ಪ್ರಕೃತಿಗೆ. ಅದಕ್ಕೆ ಅವರು ಆರಂಕುಶ ವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾರೆ. ಇದು ಪಂಪನಿಗೆ ನಮ್ಮ ಕನ್ನಡ ನಾಡಿನ ಮೇಲೆ, ಅದರಲ್ಲೂ ಬನವಾಸಿಯ ಮೇಲೆ ಇದ್ದಂಥ ಒಲವನ್ನು ವ್ಯಕ್ತಪಡಿಸುತ್ತೆ. ಇನ್ನು ಇವ್ರ ಕೃತಿಗಳ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ನೋಡೋದಾದರೆ, ಮೊದಲನೇದಾಗಿ ಆದಿಪುರಾಣ. ಇದೊಂದು ಧಾರ್ಮಿಕ ಕಾವ್ಯ, ಅಲೌಕಿಕ ಕಾವ್ಯ, ಆಗಮಿಕ ಕಾವ್ಯ ಅಂತ ಕರೀತಾರೆ. ಸಂಸ್ಕೃತದ ಜಿನಸೇನಾಚಾರ್ಯ ಬರೆದಿರುವಂತಹ ಪೂರ್ವ ಪುರಾಣವನ್ನು ಆಧಾರವಾಗಿಟ್ಕೊಂಡು ಆದಿಕವಿ ಪಂಪ ಅವರು ಆದಿಪುರಾಣವನ್ನು ಬರೆದಿರುವಂಥದ್ದು. 16 ಆಶ್ವಾಸಗಳ ಚಂಪು ಕಾವ್ಯ ಇದಾಗಿರುತ್ತೆ. ಕನ್ನಡದ ಮೊದಲ ಜೈನ ಪುರಾಣ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಕಾವ್ಯಧರ್ಮ ಮತ್ತು ಧರ್ಮ ಇವುಗಳ ಸಮನ್ವಯ ನೀತಿಯನ್ನು ನಾವು ಈ ಕೃತಿಯಲ್ಲಿ ನೋಡ್ಬೋದು. ಆದಿತೀರ್ಥಂಕರ ಋಷಭನಾಥನ ಕಥೆಯನ್ನು ಒಳಗೊಂಡಿರುವಂಥದ್ದು. ನೋಡಿ, ಈ ಕೃತಿಯನ್ನು ನಾವು 2 ಹಾಫಲ್ಲಿ ನೋಡ್ತೀವಿ. ಫಸ್ಟ್ ಹಾಫಲ್ಲಿ ಅನೇಕ ಭವಗಳನ್ನು ಅನುಭವಿಸಿ ಭೋಗದ ತುದಿಯಲ್ಲಿ ವೈಭೋಗವನ್ನು ಕಾಣ್ತಾರೆ. ಅಂದರೆ ಜಯವರ್ಮ, ಮಹಾಬಲ, ಲಲಿತಾಂಗ ಸ್ವಯಂಪ್ರಭೆ, ವಜ್ರಜಂಗ ಶ್ರೀಮತಿ, ಆರ್ಯ, ಶ್ರೀಧರ, ಸುನಿಧಿ, ಅಚ್ಯುತೇಂದ್ರ ಈ ಒಂದು ಭವಾವಳಿಯಲ್ಲಿ ಭೋಗದ ತುದಿಯಲ್ಲಿ ವೈಭೋಗವನ್ನು ಕಾಣ್ತಾರೆ. ಸೆಕೆಂಡ್ ಹಾಫು ಪುರು ಚಕ್ರವರ್ತಿಯ ಮಕ್ಕಳಾಗಿರುವಂತಹ ಭರತ ಬಾಹುಬಲಿಯ ಕಥೆ ಬರುತ್ತೆ. ಇಲ್ಲಿ ವೈಭವದ ತುದಿಯಲ್ಲಿ ತ್ಯಾಗವನ್ನು ತೋರಿಸಿದ್ದಾರೆ.
ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಆದಿನಾಥ ಅನೇಕ ಭವಾವಳಿಯಲ್ಲಿ ಮಿಂದೆದ್ದು ಅಂತಿಮವಾಗಿ ಆದಿದೇವನಾಗಿದ್ದಾಗ ನೀಲಾಂಜನೆಯ ನೃತ್ಯ ಪ್ರಸಂಗವನ್ನು ನೋಡಬೇಕಾದ್ರೆ ನೀಲಾಂಜನೆಯ ಅದ್ಭುತ ನರ್ತಕಿ ನೃತ್ಯ ಮಾಡ್ತಾ ಮಾಡ್ತಾನೆ ಆಯಸ್ಸು ಕರಗಿ ಅವಳು ಅದೃಶ್ಯಳಾಗ್ತಾಳೆ. ಇದನ್ನು ಆದಿದೇವ ಗಮನಿಸ್ತಾನೆ. ಇಂದ್ರದೇವ ಏನೋ ಪ್ರತಿಯಾಗಿ ಮತ್ತೊಂದು ನೀಲಾಂಜನೆಯ ರೂಪವನ್ನು ಅಲ್ಲಿ ತಂದಿಟ್ಟರೂ ಕೂಡ ಕ್ಷಣಾರ್ಧದಲ್ಲಿ ಇದು ಆದಿದೇವನಿಗೆ ಗೊತ್ತಾಗುತ್ತೆ, ಆಕೆ ಸತ್ತೋದ್ಲು, ಅವಳಿಲ್ಲ, ಅದೃಶ್ಯಳಾದ್ಲು ಅಂತ. ಇದು ಆತನಿಗೆ ಶೂನ್ಯತೆಯಿಂದ ವೈರಾಗ್ಯದ ಕಡೆಗೆ ಒಲವನ್ನು ತೋರಿಸೋದಕ್ಕೆ ಒಂದು ಮುಖ್ಯ ಘಟ್ಟವಾಗಿ ನಿಂತ್ಕೊಳ್ಳುತ್ತೆ ನೀಲಾಂಜನೆಯ ನೃತ್ಯ ಪ್ರಸಂಗ. ಇದಾದಮೇಲೆ ಭರತನಿಗೆ ಪಟ್ಟವನ್ನು ಕಟ್ಟಿ ಇವರು ಸನ್ಯಾಸಿಯಾಗಿ ಹೊರಟೋಗ್ಬಿಡ್ತಾರೆ ಆದಿದೇವ. ಇದು ಈ ಆದಿಪುರಾಣದ ಒಂದು ಮುಖ್ಯ ಘಟ್ಟ. ಇದಾದಮೇಲೆ ಭರತ ಬಾಹುಬಲಿಯ ಯುದ್ಧ, ಬಾಹುಬಲಿನೂ ಕೂಡ ಸನ್ಯಾಸಿಯಾಗಿ ಹೋಗುವಂಥದ್ದು, ಭರತ ಇಡೀ ಚಕ್ರವರ್ತಿಯಾಗಿ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುವಂಥದ್ದು, ಈ ಎಲ್ಲ ಕತೆ ಈ ಒಂದು ಆದಿಪುರಾಣದಲ್ಲಿ ನಾವು ಗಮನಿಸ್ಬೋದು. ನೋಡಿ, ಈ ಒಂದು ಕೃತಿಗೆ ತೀನಂ ಶ್ರೀಕಂಠಯ್ಯ ಅವರು ಕೈಗಳನ್ನು ಕಟ್ಟಿಸಿಕೊಂಡು ಪಟ್ಟುಗಳನ್ನು ತೋರಿಸುವಂತಹ ಗರಡಿ ಆಳಿನಂತಿದೆ ಅಂತ ಹೇಳ್ತಾರೆ. ಯಾಕಂದರೆ ಕಾವ್ಯಧರ್ಮವನ್ನು ಧರ್ಮವನ್ನು ಬಿಟ್ಕೊಡದೆ ಎರಡನ್ನ ಸಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಕೃತಿಯನ್ನು ರಚನೆ ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ. ಅದನ್ನು ಪಂಪ ಮಹಾಕವಿ ಮಾಡಿದರೆ ಕೈಗಳನ್ನು ಕಟ್ಟಿಸಿಕೊಂಡು ಪಟ್ಟುಗಳನ್ನು ತೋರಿಸುವಂಥ ಗರಡಿ ಆಳಿನಂತಿದೆ ಅಂತ ಹೊಗಳುತ್ತಾರೆ. ಇನ್ನು ಡಿ.ವಿ. ಗುಂಡಪ್ಪ ಅವರು ಧರ್ಮದ ಚೌಕಟ್ಟಿನಲ್ಲಿ ಬರೆಯಬೇಕಾದಂತಹ ಧರ್ಮ ಸಂಕಟದ ವಿಚಾರವಾಗಿ ದಡಿಗಳಿಕ್ಕಟ್ಟಿನಲ್ಲಿ ಸಿಕ್ಕ ನದಿಯಂತಿದೆ ಅಂತ ಹೇಳ್ತಾರೆ ಈ ಒಂದು ಕೃತಿಯನ್ನು, ಆದಿಪುರಾಣವನ್ನು. ಇನ್ನು ಪಂಪ ಮಹಾಕವಿಯ ಮತ್ತೊಂದು ಮಹತ್ವದ ಕೃತಿ ಪಂಪ ಭಾರತ. ಇದನ್ನು ವಿಕ್ರಮಾರ್ಜುನ ವಿಜಯ ಅಂತಲೂ ಕೂಡ ಕರೀತಾರೆ. ಲೌಕಿಕ ಕಾವ್ಯ, 14 ಆಶ್ವಾಸಗಳನ್ನು ಒಳಗೊಂಡಿರುವಂತಹ 6 ತಿಂಗಳಲ್ಲಿ ಬರೆದು ಮುಗಿಸಿರುವಂತಹ ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮಹಾಭಾರತದ ಪ್ರಥಮ ಕೃತಿಯೇ ಈ ಪಂಪ ಭಾರತ. ಇದಕ್ಕೆ ಮೂಲ ಆಕಾರ ಸಂಸ್ಕೃತದ ವ್ಯಾಸ ಭಾರತ. ತನ್ನ ಆಶ್ರಯದಾತ ಆಗಿರುವಂತಹ ಅರಿಕೇಸರಿಯನ್ನು ಈ ಕಥೆಯ ನಾಯಕನನ್ನಾಗಿ ಮಾಡಿಕೊಂಡು ಅರ್ಜುನನೊಂದಿಗೆ ಸಮೀಕರಿಸಿ ಕಥೆಯನ್ನು ಹೇಳಿದ್ದಾರೆ. ಅರಿಕೇಸರಿಯ ಬಿರುದುಗಳೆಲ್ಲ ಇಲ್ಲಿ ಅರ್ಜುನನ ಬಿರುದುಗಳಾಗಿ ಕಾಣಿಸ್ಕೊಂಡಿದ್ದಾವೆ. ಪಂಚವಲ್ಲಭೆ ದ್ರೌಪದಿ ಇಲ್ಲಿ ಅರ್ಜುನನೊಬ್ಬಳ ಪತ್ನಿಯಾಗಿ ಜೊತೆಗೆ ಪಟ್ಟದರಸಿಯಾಗಿ ಸುಭದ್ರೆಯನ್ನು ಕೂರಿಸಿದ್ದಾರೆ. ಯಾಕೆ ಈ ಥರ ದ್ವಂದ್ವಕ್ಕೆ ಎಡೆ ಮಾಡಿಕೊಟ್ರು ಪಂಪ ಮಹಾಕವಿ ಅಂತಂದರೆ, ಇವರು ರಾಜನಿಗೆ ನಿಷ್ಠನಾಗಿ ಬರೀತಾ ಇದ್ರಲ್ವ ಅರಿಕೇಸರಿಗೆ, ಹಾಗಾಗಿ ಮಹಾರಾಣಿಗೂ ಕೂಡ ಗೌರವಯುತ ಸ್ಥಾನವನ್ನು ಕೊಡಬೇಕು ಅಂತ ಆರಂಭಿಕದಲ್ಲಿ ಪಂಚವಲ್ಲಭೆ ದ್ರೌಪದಿಯನ್ನು ಅರ್ಜುನ, ಇಟ್ ಮೀನ್ಸ್ ಅರಿಕೇಸರಿಯ ಪತ್ನಿಯಾಗಷ್ಟೇ ಇಲ್ಲಿ ಬರಿತಾ ಬಂದರು. ಆದರೆ ಕೊನೆಯದಾಗಿ ದ್ರೌಪದಿಯ ಜೊತೆ ವನವಾಸ, ಕಾಡು ಮೇಡು, ಯುದ್ಧ ಎಲ್ಲ ಕಡೆ ಭಾಗಿಯಾಗಿರ್ತಾಳೆ. ಆದರೆ ಇಲ್ಲಿ ಅರಿಕೇಸರಿಯ ಪತ್ನಿಗೆ ಅವಮಾನ ಆಗಬಾರ್ದಲ್ವಾ, ಅವರ ಒಂದು ಮರ್ಯಾದೆಗೆ ಚ್ಯುತಿ ಆಗಬಾರ್ದು ಅಂತ ಅರ್ಜುನನ ಅಥವಾ ಅರಿಕೇಸರಿಯನ್ನು ಪಟ್ಟದಲ್ಲಿ ಕೂರಿಸಿ ಅವರ ಪಟ್ಟದರಸಿ ಮಾಡೋದು ಸುಭದ್ರೆ ಅರ್ಜುನನೊಬ್ಬನ ಪತ್ನಿಯಾಗಿದ್ಲಲ್ವಾ. ಸೊ ಹಾಗಾಗಿ ಇಲ್ಲಿ ಅರಿಕೇಸರಿಯ ಪತ್ನಿಗೆ ಒಂದು ಸಮಾನ, ಒಂದು ಒಳ್ಳೆ ಗೌರವವನ್ನು ಕೊಡೋದಕ್ಕೆ ಸುಭದ್ರೆಯನ್ನು ಪಟ್ಟಕ್ಕೆ ಕೂರಿಸ್ತಾರೆ. ಆದರೆ ಇದನ್ನು ಟಿ.ಎಸ್. ವೆಂಕಣ್ಣಯ್ಯ ಅವರು ಖಂಡಿಸ್ತಾರೆ. ಪಂಪ ಭಾರತದಲ್ಲಿ ಈ ರೀತಿಯಾಗಿರುವಂತಹ ಪಟ್ಟದರಸಿ ಸುಭದ್ರೆ ತರವಲ್ಲ ಅಂತ ಹೇಳ್ತಾರೆ. ಅರ್ಜುನನೊಂದಿಗೆ ಸುಭದ್ರೆ ಪಟ್ಟಕ್ಕೇರಿದ್ದನ್ನು ವಿರೋಧ ಮಾಡ್ತಾರೆ. ಪಾಂಡವರೊಂದಿಗೆ ವನವಾಸದಲ್ಲಿದ್ದ ದ್ರೌಪದಿಗೆ ಸಿಗಬೇಕಾಗಿರುವಂತಹ ಸ್ಥಾನಮಾನ ಅದು ಅಂತ ಹೇಳ್ತಾರೆ. ಇನ್ನು ಈ ಒಂದು ಕೃತಿ ಸಮಕಾಲೀನ ಇತಿಹಾಸದ ಚಿತ್ರಣವನ್ನು ಬಿಚ್ಚಿಡುತ್ತೆ. ಮಾನವ ಸಂಘರ್ಷದ ಕಥೆಯನ್ನು ಕಟ್ಟಿಕೊಡುವಂತಹ ಶ್ರೀಕೃಷ್ಣನ ಮಹಿಮೆಗೆ ಯಾವುದೇ ಜಾಗ ಇಲ್ಲದಂತಹ ಕೃತಿ ಇದಾಗಿರುತ್ತೆ. ಯಾಕಂದರೆ ಸಮಕಾಲೀನ ಸ್ಥಿತಿಯ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತಂದರೆ ಅಂದಿನ ಸ್ಥಿತಿಗತಿಯ ಬಗ್ಗೆ, ಅವ್ರ ಕಾಲಘಟ್ಟದ ಬಗ್ಗೆ ಹೇಳಬೇಕೇ ಹೊರತು ಶ್ರೀಕೃಷ್ಣನ ಮಹಿಮೆಗೆ ಇಲ್ಲೆಲ್ಲೂ ಜಾಗನೇ ಇರೋದಿಲ್ಲ. ಇಲ್ಲಿನ ಒಂದೊಂದು ಪಾತ್ರನೂ ಕೂಡ ಒಂದೊಂದು ಗುಣದ ಪ್ರತೀಕ ಅಂತಲೇ ಹೇಳ್ಬೋದು. ಛಲದೋಳ್ ದುರ್ಯೋಧನಂ, ನನ್ನಿಯೋಳಿನತನಯಂ, ಗಂಡಿನೋಳ್ ಭೀಮಸೇನಂ, ಈ ಥರದೊಂದು ಪದ್ಯ ಇದೆ, ಇದರಲ್ಲಿ ನೆನ್ಪಿಟ್ಕೊಳ್ಳಿ. ಪಂಪನ ಮನಸ್ಸನ್ನು ಕರ್ಣ ಸೆಳೆದಷ್ಟು ಬೇರೆ ಯಾರೂ ಸೆಳೀಲೇ ಇಲ್ಲ. ಬೇರೆ ಯಾರೋ ಯಾಕೆ, ಇವರ ಆಶ್ರಯದಾತ ಅರಿಕೇಸರಿಗೋಸ್ಕರ ಬರಿತಾ ಇರುವಂಥ ಕೃತಿ ಅಲ್ವಾ. ಒಂದು ಕ್ಷಣ ಕರ್ಣನನ್ನು ವರ್ಣನೆ ಮಾಡಬೇಕಾದ್ರೆ ಅರಿಕೇಸರಿಯನ್ನೇ ಮೈ ಮರೆತು ಕರ್ಣನನ್ನು ವಿಜೃಂಭಿಸಿ ಬರೆದಿದ್ದಾರೆ. ನೆನೆಯಿದಿರಣ್ಣ ಭಾರತದೊಳಿಂ ಪಿರರಾರುಮನ್, ನೆನೆಯೊಡೆ ಕರ್ಣನಂ ನೆನೆಯೇ, ಕರ್ಣನೊಳಾರ್ ದೊರೆ ಕರ್ಣನೇರು, ಕರ್ಣನ ಕಡು ನನ್ನಿ, ಕರ್ಣ ರಸಾಯನ ಮಲ್ತೆ ಭಾರತಮೇ ಅಂತ ಹೇಳಿದ್ದಾರೆ. ಈ ವ್ಯಾಸ ಮಹಾಭಾರತವನ್ನು ಆಧಾರವಾಗಿ ಇಟ್ಕೊಂಡು ಪಂಪ ಹಾಗೆ ರನ್ನ, ಮುಂದೆ ನಾಗಚಂದ್ರ ಕೂಡ ಕೃತಿಯನ್ನು ಬರೀತಾರೆ. ಒಬ್ಬೊಬ್ಬರು ಒಂದೊಂದು ನಾಯಕರನ್ನು ಆಯ್ಕೆ ಮಾಡಿಕೊಂಡು ಅವರಿಗೋಸ್ಕರನೇ ಬರೆದಿರುವಂಥ ರೀತಿಯಲ್ಲಿ ಕೆಲವೊಂದು ಗುಣಗಳನ್ನು ಕಟ್ಕೊಡ್ತಾರೆ. ಇಲ್ಲಿ ಪಂಪ ಮಹಾಕವಿ ಕರ್ಣನನ್ನು ಗ್ರೀಕ್ ರುದ್ರ ನಾಟಕದ ದುರಂತ ನಾಯಕನನ್ನಾಗಿ ಚಿತ್ರಿಸಿದ್ರೆ
ರನ್ನ ಮಹಾಕವಿ ದುರ್ಯೋಧನನ್ನ ದುರಂತ ನಾಯಕ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪಾಪ ಅವನಲ್ಲೂ ಕೂಡ ಒಳ್ಳೆಯ ಸಾತ್ವಿಕ ಗುಣಗಳಿದ್ದಾವೆ, ಅದನ್ನು ಗುರುತಿಸಿದ್ದೇ ರನ್ನ ಮಹಾಕವಿ ಅಲ್ವಾ. ಎಷ್ಟು ಒಳ್ಳೆಯವನವನು, ಅವನೇನು ಕೆಟ್ಟವನಲ್ಲ ಅಂತ ಹೇಳ್ತಾರೆ. ಅದು ನಾವು ಓದಬೇಕಾದ್ರೆ ಅರ್ಥ ಆಗುತ್ತೆ. ಪಾಪ ಇವನು ಒಳ್ಳೆಯವನು. ಯಾವಾಗ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಸಂಜಯನನ್ನು ಆಶ್ರಯಿಸ್ಕೊಂಡು ನೋಡ್ಕೊಂಡು ಹೋಗ್ಬೇಕಾದ್ರೆ ತನ್ನವರು ಸತ್ತು ಬಿದ್ದಿರುವಂತಹ ದೃಶ್ಯವನ್ನು ನೋಡಿ ಮರುಕ ಪಡೋದು ಬೇರೆ, ತನ್ನ ಪ್ರತಿಸ್ಪರ್ಧಿಯಾಗಿರುವಂಥ ಅರ್ಜುನನ ಮಗನಾಗಿರೋ ಅಭಿಮನ್ಯು ಸತ್ತು ಬಿದ್ದಿರೋವಂಥದ್ದನ್ನು ನೋಡಿ ಅವನ ಕಳೇಬರವನ್ನು ಎತ್ಕೊಂಡು ಅಪ್ಪಿಕೊಂಡು ಅವನ ಪರಾಕ್ರಮವನ್ನು ಹೊಗಳುತ್ತಾನೆ, ಪುತ್ರ ಅಂತ ಅಂತಾನೆ. ಇದಲ್ವಾ ದುರ್ಯೋಧನನ ಒಳ್ಳೆ ಗುಣಕ್ಕೆ ಸಾಕ್ಷಿ. ಈ ಥರ ಹೇಳೋದು ರನ್ನ ಮಹಾಕವಿ. ರನ್ನನ ಮನಸ್ಸನ್ನು ಅಲ್ಲಿ ದುರ್ಯೋಧನ ಸೆಳೆದಿದ್ರೆ ಪಂಪನ ಮನಸ್ಸನ್ನು ಕರ್ಣ ಸೆಳೆದಷ್ಟು ದುರ್ಯೋಧನ ಇಲ್ಲಿ ಸೆಳೆಯೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ ಹೇಳ್ತಾರೆ. ಇನ್ನು ಸೂಳ್ಪಡೆಯಪ್ಪುದು ಕಾಣ ಮಹಾಜಿ ರಂಗದೋಳ್ ಅನ್ನೋ ವಾಕ್ಯದ ಮೂಲಕ ಪಂಪನ ಕಾವ್ಯಶಕ್ತಿಯ ಪ್ರತೀಕವನ್ನು ಗುರುತಿಸ್ಬೋದು. ಎನ್ನ ನುಡಿ ಟಾಟ ಢಾಢಣ ಅಂತ ಹೇಳ್ತಾರೆ. ಪಂಪನ ನುಡಿ, ಪಂಪನ ಧ್ವನಿ ಈ ಥರ ಇತ್ತು ಅಂತ. ಹಿತಮಿತ ಶೈಲಿಯ ಮೃದು ವಚನವನ್ನು ಬಳಕೆ ಮಾಡ್ಕೊಂಡಿದ್ರು ಕೂಡ ಅದು ಯಾವ ರೀತಿ ಕೇಳಿಸ್ತಾ ಇತ್ತು, ಎನ್ನ ನುಡಿ ಟಾಟ ಢಾಢಣ. ಆದರೆ ಒಳಹೊಕ್ಕು ನೋಡಿದಾಗ ಅದರ ಹಿತಮಿತ ಮೃದು ವಚನ ನಮಗೆ ಗೋಚರ ಆಗ್ತಾ ಇತ್ತು. ತೀನಂ ಶ್ರೀಕಂಠಯ್ಯ ಅವರು ಹೇಳ್ತಾರೆ, ವಿಕ್ರಮಾರ್ಜುನ ವಿಜಯವು ಕನ್ನಡದ ಕನ್ನಡಿಯಲ್ಲಿ ಚಿಕ್ಕದಾಗಿ ಬಿದ್ದ ವ್ಯಾಸ ಭಾರತದ ನೆರಳಲ್ಲ, ಅಲ್ಲಿಯ ಚಿನ್ನವನ್ನು ಶೋಧಿಸಿ ತಂದು ಹೊಸದಾಗಿ ಎರಕ ಹೊಯ್ದ ಒಪ್ಪವಿಟ್ಟು ನಿಲ್ಲಿಸಿದ ನೂತನ ಪುತ್ಥಳಿ ಅಂತ ಹೇಳ್ತಾರೆ. ಅಂದರೆ ಇದು ಯಾವುದೋ ಒಂದು ಅನುವಾದ ಕೃತಿ ಅಲ್ಲ, ಯಕಶ್ಚಿತ್ ಅಂತ ನಾವು ಪರಿಗಣನೆಗೆ ತಗೊಳ್ಳೇಬಾರ್ದು. ಶುದ್ಧ ಚಿನ್ನದ ನೂತನ ಪುತ್ಥಳಿ ಈ ಒಂದು ಪಂಪ ಭಾರತ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಕೃತಿಯ ರಚನೆಯನ್ನು ಅರಿಕೇಸರಿ ಮೆಚ್ಚಿಕೊಂಡು ಪಂಪ ಮಹಾಕವಿಗೆ ಧರ್ಮಪುರ ಅನ್ನೋ ಅಗ್ರಹಾರವನ್ನು ದಾನವಾಗಿ ಕೊಟ್ರಂತೆ. ಇದಿಷ್ಟು ರತ್ನತ್ರಯರ ಮೊದಲಿಗರಾಗಿರುವಂತಹ ಆದಿಕವಿ ಪಂಪನ ಬಗ್ಗೆ ಇರುವಂತಹ ಮಾಹಿತಿ. ತುಂಬ ಚಿಕ್ಕದಾಗಿ ಹೇಳಬೇಕು ಅಂತ ಅಂದ್ಕೊಂಡ್ರೆ ನೋಡ್ರೆ ಇದು ಲೆಂತಿ ವಿಡಿಯೋನೇ ಆಗೋಯ್ತು. ರತ್ನತ್ರಯರನ್ನ ಕಂಪ್ಲೀಟಾಗಿ ಒಂದೇ ವಿಡಿಯೋದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲ ಕವಿಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ನಾನು ನಿಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.